ವಿಡಿಯೋ ಮಾಡಿ ಅಪ್ಪಾರು ದಿನ ಆಗಿತ್ತು, ಇವತ್ತು ಮಾಡ್ತಾಯಿದ್ದೀನಿ. ಇವತ್ತು ಹೇಳ್ತಿರೋದು ಮಿಡ್ಲ್ ಕ್ಲಾಸ್ ಪೀಪಲಿಗೆ ಮಾತ್ರ. ಯಾಕೆಂತಂದರೆ ಹಳ್ಳಿ ಬಿಟ್ಟು ಸಿಟಿಗೆ ಬಂದಿರ್ತಾರೆ ದುಡಿಯೋಣ ಅಂತ. ಇಲ್ಲಿ ಫ್ರೆಂಡ್ಶಿಪ್ಪಿಂದ ಅವರೇನು ಸಂಪಾದನೆ ಮಾಡೋಕ್ಕಾಗಲ್ಲ. 10 ಜನದಿಂದ ನಮಗೆ ಹೆಲ್ಪ್ ಆಗೋದು ಇಬ್ಬರಳಿಂದ 8 ಜನ ವೇಸ್ಟು. ಸುಮ್ಮನೆ ಅವ್ರ ಜೊತೆ ನಾವು ಫ್ರೆಂಡ್ಶಿಪ್ ಮಾಡಿ ದುಡ್ಡು ವೇಸ್ಟ್ ಮಾಡ್ಕೊತೀವಿ. ಅದೇ ದುಡ್ಡು ನಾವು ಮನೆಗೆ ಯೂಸ್ ಮಾಡಿಕೊಂಡ್ರೆ ಅಟ್ಲೀಸ್ಟ್ ಅಪ್ಪ ಅಮ್ಮ ಆದರೂ ಹೆಲ್ಪ್ ಆಗುತ್ತೆ. ನಾವು ಅವರಿಂದ ನಾವು ಏನಾರು ಸಪ್ರೇಟಾಗಿ ಹೋದಾಗ ನಮಗೆ ದುಡ್ಡಿಲ್ಲದಾಗ ಸೇವ್ ಮಾಡಿಕೊಂಡ್ರೆ ನಮ್ಗೆ ಅನುಕೂಲ ಆಗುತ್ತೆ. ಇನ್ನೊಬ್ರನ್ನ ಕೇಳೋದು ತಪ್ಪುತ್ತೆ. ಎರಡನೇದು ಬಂದು ನಿಮ್ಮ ಕಷ್ಟ ಕಾಲ ಬಂದಾಗ ನಿಮ್ಮ ಅದೇ ಫ್ರೆಂಡ್ಸ್ 10 ಜನ ಇರ್ತಾರಲ್ಲ, 10 ಜನದಲ್ಲಿ 8 ಜನ ಬರೋದೇ ಇಲ್ಲ. ಅವ್ರು ಸೇಫ್ಟಿ ಅವ್ರು ನೋಡ್ಕೋತಾರೆ, ಅವ್ರ ಜೀವನ ಅವ್ರು ಸಾಕೋತಾರೆ. ಹೆಲ್ಪಿಂಗ್ ನೇಚರ್ ಅಂತೂ ಇರೋಲ್ಲ. ಅಟ್ಲೀಸ್ಟ್ ಇನ್ನಿಬ್ಬರು 10 ಜನದಲ್ಲಿ ಇಬ್ಬರಾಳಾದರೂ ಇರ್ತಾರೆ. ಆದರೆ ಅವ್ರ ಕೈಲಿ ಅಷ್ಟು ನಿಮ್ಮ ಹೇಳ್ದಷ್ಟು ಅವರು ಹೆಲ್ಪ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ಅವ್ರ ಪರಿಸ್ಥಿತಿ ಪ್ರಾಬ್ಲಮ್ ಇರುತ್ತೆ. ಅಟ್ಲೀಸ್ಟ್ ಸಪೋರ್ಟಿಂಗ್ ನಿಂತ್ಕೋತಾರೆ, ಹೆಲ್ಪ್ ಮಾಡ್ತಾರೆ. ಏನಾರ ಇತ್ತು ಅಂದರೆ ಅವ್ರಿಗೆ ಹೇಳ್ತಾರೆ, ಚರ್ಚೆ ಮಾಡ್ತಾರೆ. ಈ ಥರ ಇರುತ್ತೆ. ಅಟ್ಲೀಸ್ಟ್ ಸಣ್ಣ ಪುಟ್ಟ ಹೆಲ್ಪ್ ಮಾಡೋದಾದರೆ ಮಾಡ್ತಾರೆ. ಅಂಥವ್ರು ಸಿಗೋದೇ ನಮಗೆ ಕಡಿಮೆ, ಅದು ಬೆಂಗಳೂರು ಸಿಟಿಲಿ. ಅದಕ್ಕೆ ನಾವು ಹೇಳೋದು ಅಂದರೆ, ಈಗ ದುಡ್ಡು ಕಳ್ಕೊಳ್ಳೋದು ನಿಮ್ಮ ಸಪೋರ್ಟಿಗೆ ಯಾರೂ ಬರಲಿಲ್ಲ ಅಂದರೆ ನಿಮ್ಮ ತಾಯಿ ಅಂತೂ ಬಂದೇ ಬರ್ತಾರೆ, ಹೆಲ್ಪ್ ಮಾಡೇ ಮಾಡ್ತಾರೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಕಷ್ಟ ಬಂದಾಗ ಎತ್ತ ತಾಯಿ ಬರ್ತಾರೆ ಹೊರತು ಬೇರೆಯವ್ರು ಯಾರೂ ಬರೋಲ್ಲ. ನಿಮ್ಮ ರಿಲೇಷನ್ ಆಗಲಿ, ನಿಮ್ಮ ಫ್ರೆಂಡ್ಸೇ ಆಗಲಿ, ಯಾರೂ ಹೆಲ್ಪಿಂಗ್ ಬರೋಲ್ಲ. ಅದಂತೂ ನಿಜ. ಯಾಕೆಂದರೆ ನಾವು ಅನುಭವಿಸಿ ನಾವಾಗಲೇ ಎಲ್ಲ ಕಳ್ಕೊಂಡು ನಾವು ನೋಡಿದ ಮಟ್ಟಿಗೆ ನನಗೆ ಅನಿಸಿದ ಮಟ್ಟಿಗೆ, ನಮಗೆ ನೋವು ಅನುಭವಿಸಿರೋದು ಮಟ್ಟಿಗೆ, ಕಷ್ಟಗಳು ಅನುಭವಿಸಿರೋದು ಮಟ್ಟಿಗೆ ನಾವು ಅದರಿಂದ ನಾನು ಮಿಡ್ಲ್ ಕ್ಲಾಸ್ ಪೀಪಲ್ಗೆ ಒಂದು ಹೇಳೋಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಮೂರನೇದು ಅಂತಂದರೆ, ಯಾವುದು ಕೆಲಸ ವಿಚಾರದಲ್ಲಿ ಯಾವುದೇ ಕಂಪ್ನಿ ಕೆಲಸ ಸೇರಿಕೊಂಡ್ರೆ ಫ್ರೆಂಡ್ಶಿಪ್ ಕಮ್ಮಿ ಮಾಡ್ಕೊಳ್ಳಿ. ಯಾಕೆಂತಂದರೆ ಅದು ನಿಮ್ಮ ಅನುಕೂಲ, ಅದು ಅಂದರೆ ನಿಮ್ಮ ಸೇಫ್ಟಿ ಅಂತ ಹೇಳ್ಬೋದು. ಏಕೆಂತಂದರೆ ಫ್ರೆಂಡ್ಶಿಪ್ ಜಾಸ್ತಿ ಆಯಿತು ಅಂದರೆ ಖರ್ಚುಗಳು ಜಾಸ್ತಿ ಬರುತ್ತೆ. ಖರ್ಚುಗಳು ಜಾಸ್ತಿ ಬಂದಾಗ ದುಡ್ಡು ನಿಲ್ಲಲ್ಲ. ಇನ್ನೊಂದು, ಕಷ್ಟ ಬಂದಾಗ ಅವ್ರು ಯಾರು ಹೆಲ್ಪ್ ಮಾಡೋಲ್ಲ ನಿಮಗೆ. ಮೂರನೇದು, ಕಂಪ್ನಿಲಿ ಕೆಲಸ ಮಾಡಬೇಕಾದ್ರೆ ಇನ್ನೊಬ್ರು ನಂಬಬಾರ್ದು. ಯಾವುದೇ ಆಗಲಿ, ಅವನು ಅದನ್ನು ಹೇಳ್ತಾವನೆ, ಇವನು ಇದನ್ನು ಹೇಳ್ತಾವನೆ. ಅವನು ಇಲ್ಲೂ ನಮ್ಮ ಹತ್ರನೂ ಒಂದು ಹೇಳ್ತಾನೆ, ಅಲ್ಲೂ ಒಂದು ಹೇಳ್ತಾನೆ. ಅದು ಯಾರು ನಿಜ ಯಾರು ಸತ್ಯ ಅಂತ ಗೊತ್ತಿರಲ್ಲ. ನಮ್ಮನ್ನ ಇಲ್ಲೇ ಹೇಳ್ತಾನೆ, ಅಲ್ಲೇ ನಮ್ಮ ಮೇಲೆ ಅಲ್ಲಿ ಚಾಡಿ ಮಾತು ಹೇಳಿರ್ತಾನೆ. ಲಾಸ್ಟಿಗೆ ಅದು ಸೆಂಟ್ರಿಗೆ ತಗೊಳಕೊಂಡು ನಮ್ಮ ಮೇಲೆ ಬರುತ್ತೆ. ಆ ಟೈಮಲ್ಲಿ ಯಾರೂ ಹೆಲ್ಪ್ ಬರೋಲ್ಲ. ಅದೇ ನಿಮ್ಮ ಜೊತೆ ಪಾರ್ಟಿ ಮಾಡ್ದಾನೋ ಅವನೇ ಕಂಪ್ಲೇಂಟ್ ಮಾಡಿರ್ತಾನೆ ನಿಮ್ಮ ಮೇಲೆ, ಅವನು ನಿಮ್ಮ ಜೊತೆ ಯಾವುದೇ ಕಾರಣಕ್ಕೆ ಹೆಲ್ಪಿಂಗ್ ಬರೋಲ್ಲ. ನಮ್ಮ ಹತ್ರನೇ ತಿಂತಾರೆ, ಕುಡಿತಾರೆ, ನಮಗೆ ಇಕ್ಕಿಡ್ತಾರೆ ಅಪ್ಪ ಸರಿಯಾಗಿ. ಅದು ನಮಗೆ ಗೊತ್ತಾಗಲ್ಲ. ಇದೇನು ಕೇಳ್ತಾ ಇದ್ದೀನಿ ಅಂದರೆ, ಊರು ಬಿಟ್ಟು ಸಿಟಿಗೆ ಬಂದಾಗ ಏನೋ ದುಡಿಬೇಕು ಅಂತ ಬಂದಾಗ ದುಡ್ಡುಗಳು ಯಾವ ಥರ ವೇಸ್ಟ್ ಆಗ್ತಾಯಿದೆ. ಮಿಡ್ಲ್ ಕ್ಲಾಸ್ ಪೀಪಲ್ಗಳಿಗೆ ಯಾವ ಥರ ದುಡ್ಡು ಬಂದಾಗ, ಇವಾಗ ಒಂದು ಸ್ಟಾರ್ಟಿಂಗ್ ಊರಿಂದ ಬಂದಾಗ ಒಂಥರ ಇರ್ತಾರೆ, ದುಡ್ಡಾಡ್ತಿರ್ಬೇಕಾದ್ರೆ ಒಂಥರ ಇರ್ತಾರೆ. ಅದೇ ದುಡ್ಡು ಕಳ್ಕೊಂಡಾಗ ಕೊನೆಗೆ ಅದೇ ಫಸ್ಟ್ ಎಲ್ಲಿದ್ರೋ ಅಲ್ಲಿಗೆ ಹೋಗ್ತಾರೆ. ಸೊ ಯಾವಾಗ ಯೋಚನೆ ಮಾಡ್ತಾರೆ, ನಾವು ಈ ಥರ ಮಾಡಬಾರ್ದಾಯ್ತು, ಮಾಡಿ ತಪ್ಪಾಯಿತು, ಇವಾಗ ನೋಡಿ ಯಾರು ಬರೋಲ್ಲ.
ಅನ್ನೋದು ನಿಮಗೆ ಆವಾಗ ಮೈಂಡಿಗೆ ಬರುತ್ತೆ. ಅದನ್ನೇನಾರ ಈ ವಿಡಿಯೋ ಮುಖಾಂತರ ವಿಡಿಯೋದಲ್ಲಿ ಯಾರು ನೋಡ್ತಾ ಇದ್ದೀರೋ ಮಿಡ್ಲ್ ಕ್ಲಾಸ್ ಪೀಪಲ್ಗಳು ಅವ್ರು ನೋಡಿದ್ರಂತೂ ಈ ವಿಡಿಯೋ ಅಂತೂ ನೋಡಿದರೆ ಎಚ್ಚೆತ್ಕೊಳ್ಳಿ. ಯಾಕೆಂತಂದರೆ ಅವ್ರಿಗೊಂದು ವಿಡಿಯೋಗೋಸ್ಕರ ಹೇಳಬೇಕು ಅಂತಲೇ ಇದನ್ನು ವಿಡಿಯೋ ಮಾಡ್ತಾರೆ. ಅಂದಿರ ನಾವು ಮಾಡೋ ಅವಶ್ಯಕತೆ ಇರ್ತಿರ್ಲಿಲ್ಲ. ಏಕೆಂತಂದರೆ ಬಡವರೇ ಜಾಸ್ತಿ, ಮಿಡ್ಲ್ ಕ್ಲಾಸ್ ಪೀಪಲ್ಗಳೇ ಜಾಸ್ತಿ ಇದೆ. ಅಂದರೆ ಕಂಪ್ನಿಗಳು ಯಾವುದು ಪರ್ಮನೆಂಟ್ ಅಲ್ಲ, ಶಾಶ್ವತ ಅಲ್ಲ. ಅದು ಯಾವಾಗ ಹೋಗುತ್ತೆ ಯಾವತ್ತಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ಇವತ್ತಿರುತ್ತೆ, ನಾಳೆ ಲಾಸ್ ಆಯ್ತಂದ್ರೆ ನಾಳೆ ಕ್ಲೋಸ್ ಆಗುತ್ತೆ, ಮನೆಗೆ ಬರಬೇಕಾಗುತ್ತೆ. ಅದಕ್ಕೆ ಆ ಉದ್ದೇಶಕ್ಕಾಗಿ ಮಿಡ್ಲ್ ಕ್ಲಾಸ್ ಪೀಪಲ್ಗಳಿಗೆ ನನ್ನೊಂದು ಸಲಹೆ. ಈಗ ನಾವೊಂದು ಆಲ್ರೆಡಿ ಅನುಭವಿಸಿದ್ದೀವಿ, ಅದಕ್ಕೋಸ್ಕರ ಜಾಗ್ರತೆಯಾಗಿರಿ. ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು.